ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹೇಮಾನ್ವಿ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಹೇಗೆ ಟೊಮೆಟೊ ಸಾಂಬಾರು ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಬರೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ, ಹೆಚ್ಚಿಟ್ಕೊಂಡಿರುವ 4 ಟೊಮೆಟೊ, ಆಮೇಲೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಸಂಬಾರ, ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇಷ್ಟು ಬೇಕಾಗಿದೆ. ಆಮೇಲೆ ಒಂದು ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ, ಆಮೇಲೆ ಎಣ್ಣೆ, ರುಬ್ಬಿಟ್ಕೊಂಡಿರುವ ಮಸಾಲೆ. ನಾನಿಲ್ಲಿ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ಹಾಕಿರ್ತೀನಿ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಿದ್ದೀನಿ ರುಬ್ಬಿರೋದಕ್ಕೆ ಅಂತ. ನೀವು ಬೇಕಿದ್ರೆ ಅಲ್ಲಿ ನೋಡ್ಕೋಬೋದು. ನಾನಿಲ್ಲಿ ಹುಣಸೆಹಣ್ಣೆ ರಸನ ತಗೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ, ಇಷ್ಟು ಬೇಕಾಗಿದೆ. ನಾನಿಲ್ಲಿ ಒಂದು ಬಾಣಲಿಗೆ ಎಣ್ಣೆನ ಒಂದು ಬಾಣಲಿನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಬಾಣಲಿನ ಕಾಯಕ್ಕಿಟ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಎಲ್ಲ ಕಾಯ್ದಾದ್ಮೇಲೆ ಸಾಸಿವೆನ ಹಾಕ್ತಾ ಇದ್ದೀವಿ. ಆಮೇಲೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇಷ್ಟನ್ನು ಹಾಕಿ ನಾವು ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಕೆಂಪು ಬಣ್ಣ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಮುದ್ದೆ ಜೊತೆನೂ ಚೆನ್ನಾಗಿರುತ್ತೆ, ಅನ್ನದ ಜೊತೆನೂ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಬೇಕು ಫ್ರೆಂಡ್ಸ್. ಇದು ಟೇಸ್ಟ್ ಒಳ್ಳೆ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. ಯಾವತ್ತೂ ಟ್ರೈ ಮಾಡದೇ ಇರೋವಂಥ ಸಾಂಬಾರು. ಕೆಲವ್ರಿಗೆ ಎಕ್ಸ್ಪೀರಿಯೆನ್ಸ್ ಬರ್ಬೋದು ಆ ಥರ. ಸೊ ಈ ಥರ ಸಾಂಬಾರುಗಳನ್ನ ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ನಿಮ್ಮ ಮನೆಯವರೆಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ನಾನಿಲ್ಲಿ ಕಡಲೆನ ಹಾಕ್ತಾ ಇದ್ದೀನಿ, ಕಡಲೆಬೇಳೆನ ಹಾಕಿದ್ದೀನಿ. ಇದಕ್ಕೆ ಕಡಲೆಬೇಳೆನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ಇದನ್ನು ನೀಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿದ್ರೆ ಇದೊಂಚೂರು ಗೋಲ್ಡನ್ ಕಲರ್ಗೆ ಟರ್ನ್ ಆಗ್ತಾ ಇದೆ. ಆಗ ನಾನು ಹಿಂಗನ್ನ ಹಾಕ್ತಾ ಇದ್ದೀನಿ. ಇದು ಒಂಥರ ಸ್ಪೆಷಲ್ ಟೇಸ್ಟ್ ಇರುತ್ತೆ ಸಾಂಬಾರಿನಲ್ಲಿ. ತುಂಬ ಖಾರನೂ ಇರಲ್ಲ, ತುಂಬ ಸ್ವೀಟು ಇರಲ್ಲ, ಚೂರು ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಟೊಮ್ಯಾಟೋನ ಹಾಕ್ತಾ ಇದ್ದೀನಿ. ನೋಡಿದ್ರೆ ಟೊಮ್ಯಾಟೋನ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಸಾಂಬಾರು ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಹೊಂದುತ್ತೆ ಅಂತ ಮಾಡ್ತಾ ಇರೋದು. ನೋಡಿದ್ರ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಈ 2 ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಉಪ್ಪು ಅಷ್ಟು ಹಾಕೋಬೋದು. ಇದಕ್ಕೆ ನಾನು 1 ಲೋಟ ಆಗುವಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ಎಲ್ಲನೂ ಸ್ವಲ್ಪ ನೀರನ್ನ ಹಾಕ್ಕೊಂಡು ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ನೋಡಿದರೆ ಈ ರೀತಿ ಬಾಡಿಸ್ಕೊಂಡೆಲ್ಲ ಆದಮೇಲೆ ನಾನು 2 ನಿಮಿಷ ಪ್ಲೇಟನ್ನು ಮುಚ್ಚಿ ಇಟ್ಟಿದ್ದೀನಿ. ನೋಡಿದ್ರೆ ಕುದಿ ಬರ್ತಾ ಇದೆ ಮತ್ತು ಟೊಮೆಟೊ ಸ್ವಲ್ಪ ಬೆಂದಿದೆ. ಫುಲ್ ಬೆಂದಿಲ್ಲ, ಆದರೆ ಸ್ವಲ್ಪ ಮುಕ್ಕಾಲು ಭಾಗದಷ್ಟು ಬೆಂದಿದೆ ಇದು. ಅದು ನೋಡಿದ್ರೆ ಚೆನ್ನಾಗಿ ಕುದಿ ಬರ್ತಾ ಇದೆ. ಆಗ ನಾನು ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ನಾನು 1 ಸ್ಪೂನ್ ಆಗೋಷ್ಟು ಮಾತ್ರ ಮಸಾಲೆನ ಆ್ಯಡ್ ಮಾಡ್ಕೊತಾ ಇರೋದು. ಇನ್ನು ಉಳಿದಷ್ಟು ಇಟ್ಕೊಂಡಿರ್ತೀನಿ, ಆಮೇಲೆ ಹಾಕ್ಕೊತೀನಿ. ಎಲ್ಲ ಒಟ್ಟಿಗೆ ಹಾಕೋಬೇಡಿ, ಸ್ವಲ್ಪ ಹಾಕ್ಕೊಳ್ಳೋಣ. ನೋಡಿದ್ರೆ ಇದನ್ನು ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು.
ನೋಡಿದ್ರೆ ಇಲ್ಲೂ ಒಂಚೂರು ಮಿಕ್ಸ್ ಮಾಡ್ಕೊಳ್ಳುವಾಗ್ಲೂ ನಾನು ಒಂಚೂರು ನೀರನ್ನು ಹಾಕ್ಕೊತಾ ಇದ್ದೀನಿ. 1 ಲೋಟ ನೀರನ್ನು ಚೂರನ್ನ ಹಾಕೋ ಬರಬೇಕಾಗುತ್ತೆ. ಜಾಸ್ತಿ ಒಟ್ಟಿಗೆ ಆ್ಯಡ್ ಮಾಡಿದ್ರೆ ನಿಮಗೆ ಟೇಸ್ಟೇ ಬರಲ್ಲ, ಜಾಸ್ತಿ ನೀರು ಆ್ಯಡ್ ಮಾಡಿದ್ರೆ. ಸೊ ನೋಡಿಕೊಂಡು ಮಧ್ಯದಲ್ಲಿ ನೀವು ಹಾಕೋಬೇಕಾಗತ್ತೆ ನೀರನ್ನ. ನೋಡಿದ್ರಾ? ಈಗ ಮತ್ತೆ ಉಳಿದಿತ್ತಲ್ಲ ಮಸಾಲೆ, ಅದನ್ನು ಇನ್ನೊಂಚೂರು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಅದೇ ಮಿಕ್ಸಿ ಜಾರ್ಗೆ 1 ಲೋಟ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಅದೇ ಮಿಕ್ಸಿ ಜಾರ್ಗೆ 1 ಲೋಟ ಆಗೋಷ್ಟು ನೀರನ್ನ ಹಾಕ್ಕೊಂಡು ಮತ್ತೆ ಸಾಂಬಾರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರೆ ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಸೊ ನೋಡಿ, ನಾನು ಇಲ್ಲಿ ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ. ನಾವು ಆಲ್ರೆಡಿ ಟೊಮ್ಯಾಟೊನ ಬೇಯಿಸುವಾಗಲೇ ನಾವು ಹಾಕ್ಕೊಂಡಿದ್ವಿ ಕಲ್ಲುಪ್ಪನ್ನ, ಪುಡಿ ಉಪ್ಪನ್ನ ಹಾಕ್ಕೊಂಡಿದ್ವಿ. ಮತ್ತು ಇನ್ನೊಂದ್ಸತಿನೂ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಹುಣಸೆಹಣ್ಣಿನ ರಸನ ಚೂಚೂರು ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ನೋಡಿ ಕುದಿ ಬರ್ತಾ ಇದೆ ಅಲ್ವಾ, ಚೆನ್ನಾಗಿ ಕುದಿ ಬರ್ತಾ ಇರುವಾಗ ನಾನು ಸಾಂಬಾರು ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇದು ಫ್ಲೇವರಿಂಗಿಗೆ ಸಾಂಬಾರು ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಎಲ್ಲ ತಿಂಡಿ ತಿನಿಸುಗಳಿಗೆ ಸಾಂಬಾರು ಸೊಪ್ಪು ಏನಕ್ಕೆ ಹಾಕೋದೇಳಿ, ಫ್ಲೇವರಿಂಗ್ ಬರೋಕ್ಕೆ ಅದು ಹಾಕೋದು, ಮತ್ತು ಒಳ್ಳೆ ಟೇಸ್ಟ್ ಬರಲಿಕ್ಕೆ ಅಂತೇಳಿ ಹಾಕೋದು. ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಇದು ಕುದೀತಾ ಇದೆ ಅಂತ. ನೋಡಿದ್ರೆ ಫ್ರೆಂಡ್ಸ್ ಈಗ ಅದು ಟೊಮ್ಯಾಟೊ ಸಾಂಬಾರು ರೆಡಿಯಾಗಿದೆ. ನೋಡಿದ್ರೆ ಫ್ರೆಂಡ್ಸ್ ಇದ್ರ ಜೊತೆ ಮುದ್ದೆ ಒಳ್ಳೆ ಕಾಂಬಿನೇಷನ್ ಹೊಂದುತ್ತೆ ಅಂತೇಳಿ ಇದನ್ನು ಮಾಡಿರೋದು. ನಾನಿಲ್ಲಿ ಮುದ್ದೆ ಮಾಡಿ ತೋರಿಸಿಲ್ಲ, ಆದರೆ ಅನ್ನೋ ಜೊತೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದು ನಮ್ಮ ಹೊಸ ಚಾನಲ್. ಇದು ನಮ್ಮ ಹೊಸ ಚಾನಲ್. ನೀವು ನಮಗೆ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಬೇಕು, ನಮಗೆ ನೀವು ಎನ್ಕರೇಜ್ ಮಾಡಬೇಕು. ಬಾಯ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.